ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಬ್ಬ ವ್ಯಕ್ತಿಯ ಅವರ ಜೀವನ, ಅವರು ಹೇಗೆ ಕೆಲಸ ಮಾಡ್ತಾರೆ, ಅವರ ಶಕ್ತಿ ಏನು, ಅವರ ಸೀಕ್ರೆಟ್ ಏನು, ಅವರು ಹೇಗೆ ಆರೋಗ್ಯವಾಗಿದ್ದಾರೆ ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅವ್ರು ಯಾರು ಅಲ್ಲ, ನಮ್ಮ ತಂದೆ ಬಗ್ಗೆ ಇವತ್ತು ನಾನು ಹೇಳ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅವರ ವರ್ಕು, ಅವರ ಹಾರ್ಡ್ ವರ್ಕು, ಅವರ 5 ಸೀಕ್ರೆಟ್ ಇದ್ದಾವೆ. ಅವು ಯಾವ ಅಂತ ನಿಮಗೆ ತಿಳಿಸ್ತೀನಿ, ಬನ್ನಿ ಈ ವಿಡಿಯೋವನ್ನ ನೀವು ನೋಡ್ತಾ ಹೋಗಿ. ನಮ್ಮ ತಂದೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅವರು ಎಲ್ಲ ಕೆಲಸವನ್ನ ಅವರೇ ಮಾಡ್ಕೊಳ್ತಾರೆ. ಮನೆಯಿಂದ ಹಿಡ್ದು ಕರೆಂಟಿನ ವರ್ಕು, ನೀರಿಂದು, ಹೊಲದಲ್ಲಿ ಡ್ರಿಪ್ಪು, ನೀರಿಂದು, ಮನೆಯಲ್ಲಿ ಎಲ್ಲ ಕೆಲಸವನ್ನ ಈ ವಿಡಿಯೋವನ್ನ ನೋಡ್ತಾ ಹೋಗಿ. ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ ಬನ್ನಿ. ಅವರನ್ನ ನಿಮ್ಗೆ ಹೇಗೆ ಅಂತ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ನಮಗೆ ಮಾತಲ್ಲೇ ಪಾಠ ಹೇಳದಿದ್ದರೂ ತಮ್ಮ ಜೀವನದ ಮೂಲಕ ಎಲ್ಲವನ್ನು ಕಲಿಸಿದವರು ನಮ್ಮ ತಂದೆ. ಅವರು ದೊಡ್ಡ ಉಪದೇಶ ಮಾಡಿಲ್ಲ ಅಂದ್ರೆ ಅವರ ಬದುಕೆ ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು. ಇಂದು ನಾನು ನಿಮ್ಮ ಜೊತೆ ನಮ್ಮ ತಂದೆ ಜೀವನದ 5 ಸೀಕ್ರೆಟ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇವು ನಮಗೂ ನಮ್ಮ ಮಕ್ಕಳಿಗೂ ಜೀವನದಲ್ಲಿ ದಾರಿ ತೋರಿಸುವ ರಹಸ್ಯಗಳು ಅಂತ ಕೂಡ ಹೇಳ್ಬೋದು. ಅವ್ರ ಫಸ್ಟ್ ಸೀಕ್ರೆಟ್ ಏನು ಅಂದ್ರೆ ಹಾರ್ಡ್ ವರ್ಕ್. ನಮ್ಮ ತಂದೆ ಎಂದಿಗೂ ಹಿಂದೂ ಸಾಕು, ನಾಳೆ ನೋಡೋಣ ಅಂತ ಹೇಳಲಿಲ್ಲ. ಬೆಳಗ್ಗೆ ಬೇಗನೆ ಎದ್ದು ತಮ್ಮ ದಿನಚರಿಯನ್ನು ತಾವೇ ಮಾಡಿಕೊಂಡು ಸೂರ್ಯಾಸ್ತದವರೆಗೂ ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು. ಕೆಲಸ ಚಿಕ್ಕದು ದೊಡ್ಡದು ಅನ್ನೋದು ಮುಖ್ಯ ಅವರಿಗಾಗಿರ್ಲಿಲ್ಲ. ಮನಸ್ಸಿಟ್ಟು ಮಾಡಿದ ಕೆಲಸವೇ ಗೌರವ ಅಂತ ಅವರು ನಮಗೆ ತೋರಿಸಿದರು. ಅವರಿಗೆ ಗೊತ್ತಿತ್ತು, ಅದೃಷ್ಟ ಬಂದ್ರು ಅದನ್ನು ಹಿಡಿದು ನಿಲ್ಲಿಸೋದು ಹಾರ್ಡ್ ವರ್ಕ್ ಮಾತ್ರ ಅಂತ. ನೆಕ್ಸ್ಟ್ ಎರಡನೇ ಸೀಕ್ರೆಟ್ ಅವ್ರದ್ದು ಏನು ಅಂದ್ರೆ ಆಲ್ವೇಸ್ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಚಿಂತನೆ. ಯಾವಾಗಲೂ ಪಾಸಿಟಿವ್ ಆಗಿ ಚಿಂತನೆ ಮಾಡೋದು ಹೊರತು ಎಷ್ಟೇ ಕಷ್ಟ ಬಂದರೂ ಸಮಸ್ಯೆ ನೋಡಿ ಹೆದರದೆ ಪರಿಹಾರ ಹುಡುಕುವ ಮನಸ್ಸು ಅವರಲ್ಲಿತ್ತು. ನೆಗೆಟಿವ್ ಮಾತುಗಳು ದೂರ, ಯಾರ ಬಗ್ಗೆಯೂ ನೆಗೆಟಿವ್ ಮಾತನಾಡುವುದಿಲ್ಲ, ಬೇರೆಯವರಿಗೆ ಅವಮಾನ ಮಾಡುವುದಿಲ್ಲ, ಬೇರೆಯವರನ್ನು ಟೀಕೆ ಮಾಡುವುದು, ಇವುಗಳಿಂದ ಅವರು ಯಾವಾಗಲೂ ದೂರ. ಅವರು ನಂಬಿದ್ದು ಒಂದೇ, ನಮ್ಮ ಚಿಂತನೆ ಹೇಗಿರುತ್ತೋ ನಮ್ಮ ಜೀವನ ಹಾಗೆ ರೂಪುಗೊಳ್ಳುತ್ತದೆ ಅಂತ. ಮೂರನೇದು ಏನಂದ್ರೆ ಸೀಕ್ರೆಟ್ ತಾಳ್ಮೆ. ಅವರಿಗೆ ಪೇಷನ್ಸ್ ತುಂಬಾ ಇತ್ತು. ಈಗಿನ ಕಾಲದಲ್ಲಿ ಎಲ್ಲ ಬೇಗ ಮಾಡಬೇಕು ಅಂತಾರಲ್ವಾ, ಆದ್ರೆ ನಮ್ಮ ತಂದೆ ಯಾವುದಕ್ಕೂ ಆತುರ ಪಡಲಿಲ್ಲ. ಕಷ್ಟದ ಸಮಯದಲ್ಲೂ ಕೋಪಕ್ಕೆ ಬದಲು ತಾಳ್ಮೆ ಆಯ್ಕೆ ಮಾಡ್ಕೊಂಡಿದ್ರು. ಅವರು ಹೇಳೋ ಒಂದು ಮಾತು ಕಾಲವೇ ಉತ್ತರ ಕೊಡುತ್ತದೆ. ನಾಲ್ಕನೇ ಸೀಕ್ರೆಟ್ ಏನು ಅಂದ್ರೆ ನೇಚರ್ನಲ್ಲಿ ಹೆಚ್ಚು ಸಮಯ ಕಳೆಯುವುದು ಅವರ ಅಭ್ಯಾಸವಾಗಿತ್ತು. ನಮ್ಮ ತಂದೆಗೆ ಹೊಲ, ಆಕಾಶ, ಬೆಳೆ, ಹೊಲ, ಭೂಮಿ ಅಂದ್ರೆ ತುಂಬಾ ಇಷ್ಟ. ಅವರ ಬದುಕು ಪ್ರಕೃತಿಯಲ್ಲೇ 365 ದಿನ ಪ್ರಕೃತಿಯಲ್ಲೇ ಕಳೆಯುತ್ತಿದ್ರು. ಅವರಿಗೆ ಯಾವುದೇ ಕಾಯಿಲೆ, BP, ಶುಗರ್ ಯಾವುದೇ ಕಾಯಿಲೆಗಳು ಇಲ್ಲ. ಪ್ರಕೃತಿಯೇ ಎಲ್ಲ ಕಾಯಿಲೆಗಳಿಗೆ ಔಷಧಿ ಅಂತ ಹೇಳ್ತಾರೆ. ಅವ್ರದ್ದು 5ನೇ ಸೀಕ್ರೆಟ್ ಏನಂತ ಅಂದ್ರೆ 5 ಹಳೆ ಕಾಲದ ಊಟ. ಸಿಂಪಲ್ ಟ್ರೆಡಿಷನಲ್ ಫುಡ್, ಪ್ಯಾಕೆಟ್ ಫುಡ್ ಆಗಿರ್ಬೋದು, ಫಾಸ್ಟ್ ಫುಡ್, ಇವುಗಳಿಂದ ನಮ್ಮ ತಂದೆ ತುಂಬಾ ದೂರ. ಅವರು ಊಟ ಮಾಡುವ ಸರಳ ಹಳೆ ಕಾಲದ ಊಟ, ಮನೆಯೂಟ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು. ರಾಗಿ, ಅಕ್ಕಿ, ಜೋಳ, ಬೇಳೆ, ಸೊಪ್ಪು, ತರಕಾರಿ ಇವೇ ಅವರ ಶಕ್ತಿ ಅವರು ಹೇಳ್ತಾರೆ. ಊಟ ಔಷಧಿ ಆಗಬೇಕು, ರೋಗ ಕಾರಣವಲ್ಲ. ಇದುದರಿಂದಲೇ ಅವರು ಇಂದಿಗೂ ಶಕ್ತಿಯುತವಾಗಿ ಇದ್ದಾರೆ. ಅವರಿಗೆ ಈಗ 85 ವರ್ಷ. ಇಂದಿಗೂ ಅವರು ಹೊಲದಲ್ಲಿ ಕೆಲಸ ಮಾಡ್ತಾರೆ. ಅವರ ಶಕ್ತಿ ದುಬಾರಿ ಟಾನಿಕ್ ಅಲ್ಲ, ಜಿಮ್ ಅಲ್ಲ, ಮಾತ್ರೆಗಳು ಕೂಡ ಅಲ್ಲ. ಅವರ ಶಕ್ತಿಯ ಮೂಲ ಕಠಿಣ ಪರಿಶ್ರಮ, ಪಾಸಿಟಿವ್ ಮನಸ್ಸು, ತಾಳ್ಮೆ, ನೇಚರ್ ಜೊತೆಗಿನ ಸಂಪರ್ಕ, ಹಳೆ ಕಾಲದ ಸರಳ ಊಟ. ಅವರು ಯಾವತ್ತೂ ಈ ಮಾತನ್ನು ಹೇಳ್ತಾ ಇರ್ತಾರೆ, ಕೆಲಸ ನಿಲ್ಲಿಸಿದ ದಿನ ದೇಹವು ನಿಲ್ಲುತ್ತದೆ. ಅವರು ನಮಗೆ ಕಲಿಸಿದ್ದು, ಪರಿಸ್ಥಿತಿ ನಮ್ಮ ಕೈಯಲ್ಲಿಲ್ಲ ಅಂದ್ರೆ ನಮ್ಮ ಪ್ರಕೃತಿಯೇ ನಮ್ಮ ಕೈಯಲ್ಲಿದೆ. ಪಾಸಿಟಿವ್ ಮನಸ್ಸೇ ಅವರ ದೊಡ್ಡ ಶಕ್ತಿ. 85 ವರ್ಷಗಳ ಜೀವನದಲ್ಲಿ ಅವರು ಸೋತಿಲ್ಲ ಅಂದ್ರೆ ಅದಕ್ಕೆ ಕಾರಣ ತಾಳ್ಮೆ. ಬೆಳೆ ಬೆಳೆಯುವುದಕ್ಕೂ ಕಾಲ ಬೇಕು, ಜೀವನ ರೂಪಿಸಿಕೊಳ್ಳಲು ತಾಳ್ಮೆ ಬೇಕು ಅನ್ನುತ್ತಾರೆ. ನಮ್ಮ ತಂದೆ 85 ವರ್ಷ ಆದರೂ ಇಂದಿಗೂ ಎನರ್ಜೆಟಿಕ್ ಆಗಿದ್ದಾರೆ. ಇದಕ್ಕೆ ಕಾರಣ ಕೆಲಸದಿಂದ ದೂರವಿರಲಿಲ್ಲ, ಮನಸ್ಸನ್ನು ಹಳೆಯದಾಗಿಸಿಕೊಳ್ಳಿಲ್ಲ, ನೇಚರ್ ಬಿಟ್ಟು ಬಿಡಲಿಲ್ಲ,
ಸರಳ ಬದುಕನ್ನು ಬಿಡಲಿಲ್ಲ. ವಯಸ್ಸು ಒಂದು ಸಂಖ್ಯೆ ಮಾತ್ರ, ಜೀವನ ಶೈಲಿ ಚೆನ್ನಾಗಿದ್ರೆ ಶಕ್ತಿ ಯಾವತ್ತೂ ಇರುತ್ತದೆ ಅಲ್ವಾ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದಕ್ಕಿಂತ ಹೇಗೆ ಬದುಕಿದ್ದೇವೆ ಅನ್ನೋದು ಮುಖ್ಯ ಅಲ್ವೇ ಫ್ರೆಂಡ್ಸ್. ನಿಮ್ಮ ತಂದೆ ನೋಡಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೊಲವೇ ಜೀವನ, ಈ ಪ್ರಕೃತಿಯೇ ಜೀವನ ಅಂದ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಎಲ್ಲಾ ಕೆಲಸ, ಹೊಲದಲ್ಲಿ ಏನೇ ಕೆಲಸ, ಇಂಥದ್ದು ನನ್ನ ಕೈಲಿ ಆಗಲ್ಲ, ಇದು ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಅವ್ರು ಎಂದೂ ಅನ್ಕೊಳ್ಳಲ್ಲ. ಪಾಸಿಬಲ್, ನಾನು ಮಾಡೇ ಮಾಡ್ತೀನಿ ಅಂದ್ಕೊಳ್ತಾರೆ. ಆಗೋದಿಲ್ಲ ಅಂತ ಕೈಕಟ್ಟಿ ಎಂದೂ ಕೊಡ್ತಿಲ್ಲ ಅವರು. ಅವರ ಶ್ರಮದ ಬದುಕೆ. ಅವರು ತುಂಬ 85 ವರ್ಷದ ತುಂಬ ನೆಮ್ಮದಿ ಜೀವನವನ್ನು ಕಂಡಿದ್ದಾರೆ. ಅವರು ಆಡಂಬರದ ಬದುಕನ್ನು ಕೂಡ ಅವ್ರು ಮಾಡೋದಿಲ್ಲ. ಅವರು ಹೆಚ್ಚು ವೆಚ್ಚ ಕೂಡ ಮಾಡಲ್ಲ. ಮಿತವಾಗಿ ಉಪಯೋಗಿಸ್ತಾರೆ. ಯಾವತ್ತು ಆಡಂಬರ ಜೀವನ, ಲಕ್ಸುರಿ ಲೈಫ್ ಯಾವತ್ತೂ ಮಾಡಲ್ಲ. ಅವ್ರಿಗೆ ಯಾವುದೇ ಒಂದು ವಸ್ತುಗಳಿಗೆ ಹಾಕ್ಲಿಕ್ಕೂ ಕೂಡ ಅವರು ಮನಸ್ಸನ್ನು ಕೂಡ ಮಾಡೋದಿಲ್ಲ. ಅವರು ಎಷ್ಟು ಕಷ್ಟಪಟ್ಟು ದುಡಿತಾರೆ, ಯಾರೊಬ್ಬರಿಗೂ ಮೋಸ ಮಾಡಲ್ಲ, ಯಾರೊಬ್ಬರಿಂದನೂ ದುಡ್ಡನ್ನ ಫ್ರೀಯಾಗಿ ತಗೊಳಲ್ಲ. ಅವ್ರು ಕಷ್ಟಪಟ್ಟೆ ದುಡಿದು ಅವ್ರ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಈ ನಳಿನ ಹಬ್ ಮೂಲಕ ಇಂಥ ಉತ್ತಮ ಸಂದೇಶಗಳು ಹಲವರಿಗೆ ತಲುಪಲಿ ಅಂತ ಹೇಳ್ತಾ, ಬನ್ನಿ ನೋಡಿ, ಅವರು ಮನೆಯಲ್ಲಿ ಪೈಪು ನಲ್ಲಿ, ನಮ್ಮ ಮನೆಯಲ್ಲಿ ನಲ್ಲಿ ಪೈಪ್ ಎಲ್ಲ ಅವರೇ ಹಾಕ್ತಾ ಇದ್ದಾರೆ. 85 ವರ್ಷ ಆದ್ರೂ ನೆನಪಿನ ಶಕ್ತಿ ತುಂಬಾ ಇದೆ ನೋಡ್ರಿ. ಅವರೇ ಎಲ್ಲ ನೀರನ್ನು ಫಿಕ್ಸ್ ಮಾಡ್ತಾರೆ, ನಿಮ್ಗೆಲ್ಲ ವಿಡಿಯೋ ಮೂಲಕ. ಆಮೇಲೆ ಹೊಲದಲ್ಲಿ ನೋಡಿ ಹೇಗೆ ಔಷಧಿಯನ್ನು ಕೂಡ ಅವರು ಸಿಂಪಡಣೆ ಮಾಡಿದ್ರಲ್ವಾ, ನೋಡಿದ್ರಲ್ಲ, ತೋರಿಸಿದ್ನಲ್ಲ. ಅವರ ಹಾರ್ಡ್ ವರ್ಕ್ ನಿಜವಾಗಿ ಅವರಿಂದ ನಾವು ತುಂಬಾ ಪಾಠವನ್ನು ಕಲ್ತಿದ್ವಿ. ಅವ್ರ ಥರ ಬದುಕ್ತಿವ ಇಲ್ಲೋ ನಮಗೂ ಕೂಡ ಗೊತ್ತಿಲ್ಲ, ಆ ಥರ ಅವ್ರು ಬರ್ತಾರೆ. ಅವರು ಇದುವರೆಗೂ ಕೂಡ ಅವ್ರ ಅಧಿಕಾರವನ್ನು ಅವ್ರು ಬಿಟ್ಕೊಟ್ಟಿಲ್ಲ. ಅವರು ಹಣದ ವ್ಯವಹಾರವನ್ನು ಯಾರಿಗೂ ಬಿಟ್ಕೊಟ್ಟಿಲ್ಲ. ಅವರೇ ಇವತ್ತಾದ್ರೂ ಅವರೇ ಹಣದ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಅವರು ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ದಾರೆ. ಅವ್ರಿಗೀಗ ವಯಸ್ಸು 85 ವರ್ಷ ಆಗೋದ್ರಿಂದ ಅವ್ರಿಗೆ ಸ್ವಲ್ಪ ಕಾಲು ನೋವು ಬರ್ತಾ ಇದೆ. ಆದ್ರೂ ಕೂಡ ಅವರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅವ್ರಿಗೆ ಅದೊಂದು ಎಕ್ಸರ್ಸೈಸ್ ಆಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಅಲ್ಲಿವರೆಗೆ ನಮಸ್ಕಾರ.